ಹೋರಾಡಿದ ಎಟ್ ಪ್ರೆಸೆಂಟ್ ಹೋರಾಟ ಮಾಡ್ತಿರುವಂತ ವೈದ್ಯರಿಗೆ ಸಲಾಂ. ನ್ಯೂಸ್ 18 ಕನ್ನಡ ಕೂಡ ಸಲಾಂ ಅನ್ನ ಹೇಳುತ್ತೆ, ಜೊತೆಗೆ ಸರ್ಕಾರ ಕೂಡ ಸಲಾಂ ಹೇಳಿದೆ, ಸಚಿವರು ಸಲಾಂ ಹೇಳಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡಿದ ವೈದ್ಯರಿಗೆ ಸಲಾಂ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಕೊರೋನಾಗೆ ಚಿಕಿತ್ಸೆ ನೀಡಿದಂತ ಡಾಕ್ಟರ್ಸ್ಗೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಧನ್ಯವಾದವನ್ನ ಹೇಳುವಂತ ಸಮಯ. ಇನ್ನೂ ಕೂಡ ಹೋರಾಟ ನಡೆಸಲೇಬೇಕು ಶತಾಯ ಗತಾಯ ಆ ಕೊರೋನಾ ವೈರಸ್ನ ತೊಲಗಿಸುವಂತ ನಿಟ್ಟಿನಲ್ಲಿ. ಬಟ್ ಆಲ್ರೆಡಿ ಈಗ ವೈದ್ಯರಿರ್ಬೋದು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇರ್ಬೋದು, ಹಗಲಿರುಳು ಇದಕ್ಕೋಸ್ಕರ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಊಟ ನಿದ್ದೆ ಬಿಟ್ಟು ಫ್ಯಾಮಿಲಿಯನ್ನ ಬದಿಗಿಟ್ಟು ತಮ್ಮ ಕರ್ತವ್ಯಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಪತ್ರದ ಮೂಲಕ ಜೀವವನ್ನ ಉಳಿಸಿದಂತ ವೈದ್ಯರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಿದ್ದಾರೆ ಕೆಲವರು. ಇಷ್ಟೆಲ್ಲ ಸವಾಲುಗಳ ಮಧ್ಯದಲ್ಲಿ ಬೆಂಗಳೂರಲ್ಲಿ ಕೊರೋನಾದಿಂದ ಬಳಲ್ತಾ ಇದ್ದ ಮಹಿಳೆಯೊಬ್ಬರು ಸರ್ಕಾರದ ಕಾಳಜಿ ಮತ್ತು ಕಾರ್ಯಗಳನ್ನ ಶ್ಲಾಘಿಸಿ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಇಲ್ಲಿದೆ. ನಾನು ಮತ್ತು ನನ್ನ ಕುಟುಂಬಕ್ಕೆ ಕೊರೋನಾ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಇತ್ತು. ಸರ್ಕಾರ ವ್ಯವಸ್ಥೆ ಮಾಡಿರೋ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಏನಾಗಿ ಬಿಡ್ತೇವೋ ಅನ್ನೋ ಭಯದಲ್ಲಿದ್ದ ನಮಗೆ ಸರ್ಕಾರದ ವ್ಯವಸ್ಥೆಗಳು ಕಣ್ಣು ತೆರೆಸಿತು. ನಮಗೆ ಪಾಸಿಟಿವ್ ರಿಪೋರ್ಟ್ ಬರುತ್ತಲೇ ಸರ್ಕಾರ, ಅಧಿಕಾರಿಗಳು, ವೈದ್ಯರು ಹಗಲಿರುಳು ಶ್ರಮಿಸಿದ್ರು, ನಿರಂತರ ಶ್ರಮ ಪಟ್ರು. ತುರ್ತು ಪರಿಸ್ಥಿತಿ ವೇಳೆ ಒಂದ್ ವ್ಯವಸ್ಥೆ ಹೇಗೆ ನಡೆದುಕೊಳ್ಬೇಕೆಂದು ತೋರಿಸಿಕೊಟ್ರು. ನನ್ನ ಪತಿಗೆ ಕೊರೋನಾ ಸೋಂಕು ಕಂಡ ಕೂಡಲೇ ನಮ್ಮ ಇಡೀ ಕುಟುಂಬವನ್ನ ವೈದ್ಯರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆ ಮೂಲಕ ಸೋಂಕು ಎಲ್ಲೆಡೆ ಹರಡದಂತೆ ಮುಂಜಾಗ್ರತೆ ವಹಿಸಿದ್ರು. ವೈದ್ಯರು, ನರ್ಸ್ಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ ನಮಗೆ ಚಿಕಿತ್ಸೆ ನೀಡಿದ್ರು. ನಮ್ಮನ್ನ ಸ್ಕ್ರೀನಿಂಗ್, ಪರೀಕ್ಷೆ ಮಾಡುವಾಗಲೂ ಯಾವುದೇ ರೀತಿಯ ಆತಂಕ ಆಗದಂತೆ ಕಾಳಜಿ ವಹಿಸಿದ್ರು. ನಮ್ಮ ಆರೋಗ್ಯದ ಮೇಲೆ ಎಲ್ಲಾ ಬದಲಾವಣೆಗಳನ್ನು ಗಮನಿಸಿದ್ರು. ವೈದ್ಯರ ಪರಿಶೀಲನೆ, ಪರೀಕ್ಷೆ ಹೊರತಾಗಿಯೂ ಯಾವುದೇ ಕ್ಷಣದಲ್ಲಾದರೂ ವೈದ್ಯರನ್ನ ಸಂಪರ್ಕಿಸಬಹುದಿತ್ತು. ಮೊಬೈಲ್ ನಂಬರ್ಗಳನ್ನೇ ನೀಡಿ ಅವರನ್ನ ಸಂಪರ್ಕಿಸುವ ವ್ಯವಸ್ಥೆ ಮಾಡಿದ್ರು. ಯಾರಿಗಾದ್ರೂ ಮಾನಸಿಕ ವೈದ್ಯರ ಸಲಹೆ ಬೇಕಾದರೂ ಕೊಡಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಇದ್ರೂ ಇಷ್ಟು ದಿನ ನಮ್ಮನ್ನ ಜೋಪಾನವಾಗಿ ಕಾಪಾಡಿದ್ರು. ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛ, ಆತಂಕ ಮುಕ್ತ ವಾತಾವರಣವನ್ನ ಮಾಡಿದ್ರು. ನಮಗೆ ಚಿಕಿತ್ಸೆ ನೀಡಿದ ಹಂತದಲ್ಲಿನ ಆರೋಗ್ಯಾಧಿಕಾರಿಗಳ ಕಾಳಜಿ ಶ್ಲಾಘನೀಯ. ನನ್ನ ಗಂಡನ ಕಚೇರಿ, ಮನೆ ಸಂಪರ್ಕಿಸಿದ್ರು. ಸಹೋದ್ಯೋಗಿಗಳು, ನಮ್ಮ ಮಕ್ಕಳ ಸ್ನೇಹಿತರು, ಸಹಪಾಠಿಗಳು, ಅಕ್ಕಪಕ್ಕದವರನ್ನು ಸಂಪರ್ಕಿಸಿದ್ರು. ಕೆಮ್ಮು, ನೆಗಡಿ, ಜ್ವರ ಬಂದ್ರೆ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಸಲಹೆ ನೀಡಿದ್ರು. ಶಾಲೆ, ಅಪಾರ್ಟ್ಮೆಂಟ್ಗಳಲ್ಲೂ ಮುಂಜಾಗ್ರತೆ ವಹಿಸಿದ್ರು. ಮಾಧ್ಯಮಗಳಿಗೆ ನಮ್ಮ ಹೆಸರು, ವಿಳಾಸವನ್ನು ಕೊಡದೆ ಗೌಪ್ಯವಾಗಿಯೇ ಚಿಕಿತ್ಸೆ ನೀಡಿದ್ದು ಕಳಕಳಿ ವಿಚಾರ. ಈ ಹಂತದಲ್ಲಿ ಸರ್ಕಾರ ವಹಿಸಿದ ಕಾಳಜಿ, ಸಿದ್ಧತೆಗಳ ಬಗ್ಗೆ ಹೆಮ್ಮೆ ಅನಿಸ್ತು. ಕೊರೋನಾ ತಡೆಗಾಗಿ ಇಡೀ ವ್ಯವಸ್ಥೆಯೇ ಸನ್ನದ್ಧವಾಗಿದೆ. ಹಗಲಿರುಳು ಶ್ರಮಿಸ್ತಾ ಇದೆ. ಜೀವನವೇ ಸಾಕಪ್ಪ ಅನ್ನೋರಿಗೂ ಜೀವದ ಮಹತ್ವ ತಿಳಿಸ್ತಾ ಇದೆ. ಸರ್ಕಾರ, ವ್ಯವಸ್ಥೆ, ವೈದ್ಯರನ್ನ ಟೀಕಿಸೋದು ಬಲು ಸುಲಭ. ಎಸಿ ರೂಮ್ನಲ್ಲಿ ಕೂತು ಟೀಕೆ ಮಾಡೋದು ಸುಲಭ. ನಮ್ಮನ್ನ ಕಾಪಾಡಿದ ವೈದ್ಯರಿಗೆ ಹೃದಯಪೂರ್ವಕ ಧನ್ಯವಾದ. ವೈದ್ಯರು, ನರ್ಸ್, ವೈದ್ಯಕೀಯ ಸಿಬ್ಬಂದಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಹಗಲಿರುಳು ಶ್ರಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದ. ನಮ್ಮ ವ್ಯವಸ್ಥೆ ಕೆಲಸ ಮಾಡ್ತಿದೆ, ಉತ್ತಮವಾದ ಕೆಲಸವನ್ನೇ ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಟಿ ಮಾಳವಿಕಾ ಅವಿನಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾಳವಿಕಾ ಅವಿನಾಶ್ ಅವರೇ, ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ ವೈದ್ಯರು ತಮ್ಮ ಜೀವದ ಹಂಗನ್ನ ತೊರೆದು ಇಂಥ ಸಂದರ್ಭದಲ್ಲಿ ಹಗಲಿರುಳು ಶ್ರಮವನ್ನು ವಹಿಸ್ತಾರೆ. ಥ್ಯಾಂಕ್ಲೆಸ್ ಜಾಬ್. ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಕ್ ಆಗಿರೋದಿಲ್ಲ. ಬಟ್ ಈ ಕೊರೋನಾ ವೈರಸ್ನ ಸಂದರ್ಭದಲ್ಲಿ ನೀವು ಯಾವ ರೀತಿ ಸಲಾಂ ಹೇಳ್ತೀರಾ ಈ ಸೈನಿಕರಿಗೆ? ಮೊದಲನೇದಾಗಿ ಇವತ್ತು ಬೆಳಗ್ಗೆ ಹೀಗೆ ಈ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇದ್ದಾಗ ನನ್ನ ಕಣ್ಣೆದ್ರಿಗೆ ಬಂದಿದ್ದು ಒಂದು ಬಹಳ ಚೆನ್ನಾಯ್ತು. ಒಬ್ಬ ಡಾಕ್ಟರ್ ತನ್ನ ಕೈಲಿ ಹಿಡ್ಕೊಂಡಿದ್ದಾರೆ ಒಂದು ಇದನ್ನ, ಪೇಪರ್ನ. ಅದ್ರಲ್ಲಿ ಏನಂತ ಬರ್ದಿದೆ ಅಂದ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಿಂದ ಕೆಲಸ ಮಾಡಕ್ ಆಗ್ತಾ ಇರೋದು ನಾವೆಲ್ಲ ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಅಂತ. ಹಾಗಾಗಿ ನಾವು ಅವರಿಗೆ ಒಂದು ಬಗೆಯಲ್ಲಿ ನಾವು ನಮ್ಮ ಪ್ರಣಾಮಗಳನ್ನ ಅವರಿಗೆ ಅರ್ಪಿಸೋದು ಒಂದು ಭಾಗ. ಎರಡನೇದು ಅವ್ರ ಕೆಲಸವನ್ನ ನಾವು ಹೇಗ್ ಕಡಿಮೆ ಮಾಡಬಹುದು ಅಂದ್ರೆ ಯಾವ ರೀತಿಯ ಮುನ್ಸೂಚನೆಯನ್ನ. ಸಂಪರ್ಕ ಕಟ್ ಆಗಿದೆ, ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಅವ್ರು ಹೇಳಿದ ಪ್ರಕಾರ ಒಂದು ಒಳ್ಳೆ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಸಾಕಷ್ಟು ಕಂಪನಿಗಳಲ್ಲಿ ಕೊಡ್ತಾ ಇದ್ದಾರೆ. ಈ ವರ್ಕ್ ಫ್ರಮ್ ಹೋಮ್ ಅಂತ ಈಗ ಮಾಡೋದಕ್ಕೆ ಕಾರಣ ಕೂಡ ಡಾಕ್ಟರ್ಸ್. ಯಾಕಂದ್ರೆ ಗ್ರೌಂಡ್ ಅಲ್ಲಿ ಅವ್ರು ಇದ್ದಾರೆ, ಅವರ ಪರಿಶ್ರಮದಿಂದಲೇ ಈಗ ನಾವೆಲ್ಲ ಕೂಡ ಸೇಫ್ ಆಗಿರೋದು. ಐಸೋಲೇಟ್ ಮಾಡಿದ್ದಾರೆ, ಐಸೋಲೇಷನ್ ವಾರ್ಡ್ಗೆ ಹೋಗೋದಕ್ಕೆ ಎಂಥವ್ರಿಗಾದ್ರೂ ಭಯ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಂತದ್ರಲ್ಲಿ ಆ ಡಾಕ್ಟರ್ ಸಿಬ್ಬಂದಿ ನಿರಂತರವಾಗಿ ಅಲ್ಲಿಗೆ ಹೋಗ್ತಾರೆ, ಚಿಕಿತ್ಸೆ ಕೊಡ್ತಾ ಇದಾರಲ್ಲ, ಅದು ನಿಜವಾದಂತ ಗ್ರೇಟ್ ವಿಚಾರ. ವೈದ್ಯರ ಸೇವೆಗೆ ಪ್ರಧಾನಿ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ.
ವೈದ್ಯರ ಸೇವೆಗೆ ಪ್ರಧಾನಿ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿದ್ದಾರೆ. ಆ ಮುಖಾಂತರವಾಗಿ ವೈದ್ಯರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಕೊರೋನಾ ಪೀಡಿತರಿಗೆ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ವೈದ್ಯರ ಸೇವೆ ಶ್ಲಾಘನೀಯ ಅಂತ ನರ್ಸ್ಗಳನ್ನು ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲಾ ಸಿಬ್ಬಂದಿ, ಕೇವಲ ವೈದ್ಯರಷ್ಟೇ ಅಲ್ಲ, ಆರೋಗ್ಯ ಇಲಾಖೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ಲಾ ಸಿಬ್ಬಂದಿಯ ಎಫರ್ಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಟ ನೀನಾಸಂ ಸತೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ನೀವ್ ಯಾವ ರೀತಿ ಸಲಾಂ ಹೇಳ್ತೀರಾ ನಮ್ಮ ಡಾಕ್ಟರ್ಸ್ಗೆ ಥ್ಯಾಂಕ್ಲೆಸ್ ಜಾಬ್ಗೆ? ಅವರಿಗೆ ಥ್ಯಾಂಕ್ಸ್ ಹೇಳೋದು ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಅಷ್ಟು ದೊಡ್ಡ ಕೆಲಸ ಮಾಡ್ತಾರೆ, ಪ್ರಾಣ ಭಯ ಬಿಟ್ಟು. ಹೌದು, ಇವತ್ತಿಂದಲ್ಲ ಯಾವತ್ತಿನ ಕಾಲದಿಂದನೂ ಪಾಪ ವೈದ್ಯರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಜನಗಳ ವಿಚಾರದಲ್ಲಿ. ಅವ್ರಿಗೆ ಹೆಚ್ಚಿನ ಭದ್ರತೆ ಅವರು ಕೊಡಬೇಕು. ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಸರ್ಕಾರ ಮಾಡ್ಕೊಡ್ಬೇಕು. ಹೌದು. ಹಾಗಾಗಿ ಸರ್ಕಾರನೂ ಕೂಡ ತುಂಬಾ ಕ್ರಮ ತಗೊಂಡಿದೆ. ಅದ್ರ ಜೊತೆಗೆ ಜನತೆನೂ ಕೂಡ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಡಾಕ್ಟರ್ಗಳಿಗೆ ಕೋಪರೇಟ್ ಮಾಡ್ಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಸ್ವಚ್ಛತೆ ಅವ್ರು ಏನ್ ಹೇಳ್ತಾರೆ ಡಾಕ್ಟರ್ ಅದನ್ನ ಕೇಳ್ಬೇಕು ಎಲ್ಲರೂ ಸಾರ್ವಜನಿಕರು. ಆಮೇಲೆ ಕೆಲವು ಪೇಷಂಟ್ ಗಳೆಲ್ಲ ಓಡೋಗಿದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ. ಹೌದು ಹೌದು, ಇದೆಲ್ಲ ವೆರಿ ರಾಂಗ್ ತರ ಮಾಡೋದು. ಓಡೋಗೋದ್ರಿಂದ ಕಾಯಿಲೆ ವಾಸಿ ಆಗಲ್ಲ. ಅಂಡ್ ಎಲ್ರು ಏನು ಸತ್ತೋಗ್ತಾರೆ ಅಂತೇನಿಲ್ಲ ಈ ಕಾಯಿಲೆಯಿಂದ. ಅದನ್ನ ನಾನು ಓದ್ತಾ ಇದ್ದೀನಿ. ಬರೋರಲ್ಲಿ ಏನೋ ಸಮ್ ಪರ್ಸೆಂಟೇಜ್ ವಯಸ್ಸಾದವರು ಸ್ವಲ್ಪ ಡೇಂಜರಸ್ ಇದೆ, ಮಕ್ಕಳು ಸ್ವಲ್ಪ ಡೇಂಜರಸ್ ಇದೆ ಅಂದ್ಬಿಟ್ರೆ ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತಲ್ಲ. ಹಾಗಾಗಿ ನಮ್ಮ ಕೇರ್ ಆಗಲಿ, ನಾವು ಹುಷಾರಾಗಿ ಸ್ವಚ್ಛತೆ ಏನು ಡಾಕ್ಟರ್ಗಳು ಮತ್ತೆ ಸರ್ಕಾರ ಮತ್ತೆ ಈ ನ್ಯೂಸ್ ಚಾನೆಲ್ಗಳಾಗ್ಬೋದು, ನೀವಾಗ್ಬೋದು ಅಥವಾ ಪೇಪರ್ ಅವ್ರಾಗ್ಬೋದು, ಏನು ಕೇರ್ ಎಚ್ಚರಿಕೆ ವಹಿಸ್ತಾ ಇದೀರೋ, ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತಾ ಇದೀರೋ ಅದನ್ನ ಜನ ಕೇರ್ಫುಲ್ ಆಗಿ ಏನು ಪಾಲನೆ ಮಾಡ್ಬೇಕಷ್ಟೇ. ಹೌದು. ಬಟ್ ರೋಗನ ಬೇಗ ನಿಯಂತ್ರಣ ಮಾಡ್ತಾ ಅದೇ ರಾಂಗ್ ಅದು. ಅದರಿಂದ ಇನ್ನೊಂದ್ 4 ಜನಕ್ಕೆ ಹರಡುತ್ತೆ, ಅವರು ಸಂಕಟಕ್ಕೆ ತಗೊಳಕೋತಾರೆ. ಅಂಡ್ ಆದಷ್ಟು ಬೇಗ ನಿರ್ಮೂಲನೆ ಮಾಡ್ಬೇಕು ಅಂದ್ರೆ ಈಗ ಚೀನಾದಲ್ಲಿ ಆಗಿದ್ದಂತ ಅಷ್ಟು ದೊಡ್ಡ ಇನ್ಸಿಡೆಂಟ್ ಅಷ್ಟು ಬೇಗ ಅವರು ಕ್ಯೂರ್ ಮಾಡಿ ಈಗ ಹಾಸ್ಪಿಟಲ್ಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಆಲ್ರೆಡಿ. ಅಂದ್ರೆ ಅದಕ್ಕೋಸ್ಕರ ಕೆಲವು ಸ್ಪೆಷಲ್ ಹಾಸ್ಪಿಟಲ್ಗಳನ್ನ ತೆಗೆದಿದ್ರು. ಅದನ್ನ ಮುಚ್ಚಿ ಈಗ ಆಲ್ಮೋಸ್ಟ್ ಅಲ್ಲೂ 15 ಜನ ಅಷ್ಟೇ ಇದ್ದಾರೆ ಕರೋನಾ ಇರೋರು. 1.5 ಲಕ್ಷ ಜನ ಇದ್ದವರು, 2 ಲಕ್ಷ ಜನ ಇದ್ದವ್ರು ಹತ್ತಿರ ಈಗ ಬರೀ 15 ಜನಕ್ಕೆ ಇಳಿದಿದೆ. ಆ ತರ ನಾವು ಕೂಡ ಎಚ್ಚರಿಕೆ ವಹಿಸಿದ್ರೆ, ಕೇರ್ ತಗೊಂಡ್ರೆ ಖಂಡಿತವಾಗ್ಲೂ ಸ್ವಯಂ ನಾವೇ ತಗೋಬೇಕು. ನಾವೆಲ್ಲ ಹೊರಗಡೆಯಿಂದ ಹೋಗಿ ಬಂದಿದೀವಿ ಅಂದ್ರೆ ಎಷ್ಟೋ ಸಲ ಎಲ್ಲಾರು ಡಾಕ್ಟರ್ ಪರಿಶೀಲನೆ ಮಾಡಕ್ಕಾಗಲ್ಲ. ಅಂಡ್ ಅದಕ್ಕೆ ತುಂಬಾ ಗಾಬರಿಯಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು ಅನ್ನೋ ಪರಿಸ್ಥಿತಿ ಏನಿಲ್ಲ. ಅಂಡ್ ನಾನು ಈಗ ಆರಾಮಾಗಿ ಹೋಗ್ತಾ ಇದೀನಿ, ಹೊರಗಡೆ ಹೋಗ್ತಾ ಇದೀನಿ, ಕೆಲಸಗಳು ಮಾಡ್ತಾ ಇದೀನಿ, ಬರ್ತಾ ಇದೀನಿ, ಅವೆಲ್ಲ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಎಚ್ಚರಿಕೆ ಇದೀನಿ ನಾನು. ಎಲ್ಲ ಪಬ್ಲಿಕ್ ಪ್ಲೇಸ್ಗಳಿಗೆ ಸೇರಿದ್ದೇನೆ. ಆ ತರದ ವಿಚಾರಗಳಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂಡ್ರೆ ಅಷ್ಟೇನ್ ದೊಡ್ಡ ಕಾಯಿಲೆ ಅಲ್ಲ ಇದು. ಅಂಡ್ ಆದಷ್ಟು ಬೇಗ ನಿಯಂತ್ರಣಕ್ಕೆ ತರಬಹುದು ನನಗನ್ಸುತ್ತೆ. ಓಕೆ, ಡಾಕ್ಟರ್ ಜೊತೆ ನಾವು ಕೈ ಜೋಡಿಸಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ ಮಾತಾಡಿದಕ್ಕೆ.